ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಈ ದಿನ ಶ್ರೀ ಜಾತಕದ ಬಗ್ಗೆ ಹೇಳ್ತಾ ಇದ್ದೆ. ಹಿಂದಿನ ಇದರಲ್ಲೆಲ್ಲ ಹೇಳಿದ್ದೀನಿ. ವಿವರವಾಗಿ ಹೇಳೋಣ ಅಂತ ಒಂದು ಸ್ತ್ರೀ ಜಾತಕದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ. ಇವರು ಪ್ರತಿಯೊಬ್ಬ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಒಂದೊಂದು ನಕ್ಷತ್ರ ಅಂತ ಇರುತ್ತೆ. ಜನ್ಮ ನಕ್ಷತ್ರ ಯಾವುದಿರುತ್ತೋ ಅದು ನಕ್ಷತ್ರದ ಬಗ್ಗೆ ಇರುತ್ತೆ. ಇವಾಗ ಎಲ್ಲ ಗ್ರಹಗಳು ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಅಧಿಪತಿಗಳಿರ್ತಾರೆ. ಯಾವ ಮೂರು ನಕ್ಷತ್ರಗಳಿಗೆ ಒಬ್ಬೊಬ್ಬ ಗ್ರಹ ಇದ್ದು ಅದು ಮೂರು ಗ್ರಹಗಳಿರೋದ್ರಿಂದ ಅವ್ರ ನೇಚರ್ ಹೇಗಿರುತ್ತೆ, ಆ ಸ್ತ್ರೀಯರು ಹೇಗೆ ಇರ್ತಾರೆ ಅನ್ನೋ ಒಂದು ಸಂಕ್ಷಿಪ್ತ ವಿವರವಾಗಿ ಹೇಳಬೇಕು ಅಂತ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದೀನಿ. ಇದು ಯಾಕೆಂದರೆ ಈ ಯಾರು ಹೆಣ್ಣುಮಕ್ಕಳು ಕೃತಿಕಾ ನಕ್ಷತ್ರದಲ್ಲಿರ್ತಿರ್ತಾರೆ ಅಥವಾ ಉತ್ತರ ನಕ್ಷತ್ರದಲ್ಲಿರ್ತಾರೆ, ಉತ್ತರಾಷಾಢ ನಕ್ಷತ್ರದಲ್ಲಿರ್ತಾರೆ, ಅವ್ರಿಗೆಲ್ಲ ರವಿ ಅಧಿಪತಿ ಆಗ್ತಾನೆ. ಆ ನಕ್ಷತ್ರಗಳಿಗೆ ಅಧಿಪತಿ ರವಿ ಆಗೋದಾಗ ಒಂಥರ ಪೌರುಷ ಇರುತ್ತೆ, ಕೋಪ ಇರುತ್ತೆ. ಅಂಥದ್ದು ಒಳ್ಳೆ ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ಅಂತಿರುತ್ತೆ, ಅಥವಾ ಬೋಲ್ಡ್ ಆಗಿರ್ತಾರೆ, ಅಥವಾ ಮನೆಯಲ್ಲಿ ಅವರೇ ಒಂಥರ ಡೈನಾಮೆಂಟಾಗಿ ಮನೆ ವ್ಯವಹಾರ ನೋಡ್ಕೊಳ್ತಾರೆ. ಅದೇ ಥರ ಚಂದ್ರನ ನಕ್ಷತ್ರಗಳಾದ ತನ್ನದೇ ಆದ ನಕ್ಷತ್ರಗಳಲ್ಲಿದೆ. ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ ಅಥವಾ ಶ್ರವಣ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅವರೆಲ್ಲ ಶಾಂತ ಸ್ವಭಾವದಿರ್ತಾರೆ, ತಾಯಿ ಜೊತೆ ಪ್ರೀತಿಯಿಂದ ಇರ್ತಾರೆ, ಸ್ವಲ್ಪ ಕೋಲ್ಡ್ ಎಫೆಕ್ಟು ಇರುತ್ತೆ. ಅದೇ ಥರ ಮನಸ್ಸು ಚಂಚಲನೂ ಇರುತ್ತೆ. ಅವರು ಒಂದು ಕಡೆ ನಿಲ್ಲಬೇಕು ಅಂತ ಇರೋದಿಲ್ಲ. ಅಂಥ ಒಂದು ವಿವಿಧವಾದ ಅದೇ ವಿದ್ಯಾಭ್ಯಾಸದಲ್ಲಿ ಚುರುಕಾಗಿರ್ತಾರೆ, ಕೋಪದಲ್ಲಿ ಚುರುಕಾಗಿರ್ತಾರೆ. ಅದೇ ಥರ ಅನುಕೂಲಗಳಲ್ಲಿ ಇರ್ತಾರೆ. ಅವ್ರದ್ದು ತುಂಬ ಹೆಮ್ಮೆಯ ವಿಷಯವಾಗಿ ಏನೇನೋ ಯೋಚನೆಗಳು ಮಾಡಿ ಅರ್ಧಕ್ಕೆ ಬಿಟ್ಟುಬಿಡ್ತಾರೆ. ಅದೇ ಥರ ಕುಜನ ನಕ್ಷತ್ರಗಳಾದ ಮೃಗಶಿರ ನಕ್ಷತ್ರ, ಚಿತ್ರ ನಕ್ಷತ್ರ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಕೋಪನೂ ಇರುತ್ತೆ, ಶಾಂತ ಸ್ವಭಾವ ಕಡಿಮೆ ಇರುತ್ತೆ, ಪವರ್ಫುಲ್ ಆಗಿರ್ತಾರೆ. ಎಲ್ಲ ಮಿಲ್ಟ್ರಿ ಟೈಪ್ ಅವ್ರದ್ದೆಲ್ಲ ವ್ಯವಹಾರ ಎಲ್ಲ ಮಿಲ್ಟ್ರಿ ಟೈಪ್ ಮಾಡಿಕೊಂಡು ಟುಟ್ ಅಂತ ಇದು ಮಾಡಿಕೊಂಡು ಒಂಥರ ಇದರಲ್ಲಿರ್ತಾರೆ. ಅಂಥವ್ರಿಗೆ ವಿದ್ಯಾಭ್ಯಾಸನೂ ಬರುತ್ತೆ, ಜೊತೆಗೆ ಕೋಪನೂ ಇರುತ್ತೆ. ಮಿಲ್ಟ್ರಿನಲ್ಲಿ ಕೆಲಸ ಮಾಡಬೇಕು, ನಾನೇ ಸ್ವಂತ ಒಂದು ಉದ್ಯೋಗ ಮಾಡಬೇಕು, ನಾನೇ ಒಂದು ಇದು ಮಾಡಬೇಕು ಅಂತ ಒಂದು ದೇಶದಲ್ಲಿ ಇಟ್ಕೊಂಡಿರೋಂಥ ಹೆಣ್ಣುಮಕ್ಕಳು ಇಂಥವ್ರು ಇರ್ತಾರೆ. ಅದೇ ಥರ ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ ರಾಹುಗೆ ಸಂಬಂಧಪಟ್ಟಿದ್ದು. ಆ ರಾಹುಗೆ ಸಂಬಂಧಪಟ್ಟಿದ್ದು ಇದರಲ್ಲಿದ್ದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಕೋಪನೂ ಇರುತ್ತೆ. ವಿದೇಶಿ ಹೋಗಬೇಕು, ಓದಬೇಕು, ಇಂಥ ಕಡೆ ಹೋಗಬೇಕು, ಅಂಥ ಕಡೆ ಹೋಗಬೇಕು ಅಂತ ಕಾಲು ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಅದರಲ್ಲಿನ ಜೊತೆಗೆ ಇದು ಬಂದಾಗ ಆ ಥರ ಇದ್ದು ರಾಹು ನಕ್ಷತ್ರದಲ್ಲಿ ಇರೋದ್ರಿಂದ ಆ ಮನುಷ್ಯ ಹೆಣ್ಣುಮಕ್ಕಳು ವಿದೇಶಗಳಲ್ಲಿ ಹೋಗಬೇಕು, ಓದಬೇಕು, ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಇಂತೆಲ್ಲ ಇರುತ್ತೆ. ಅದೇ ಥರ ಗುರು ನಕ್ಷತ್ರಗಳು ಯಾವ್ಯಾವುದು ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಹೆಣ್ಣುಮಕ್ಕಳು ಅಂಥವ್ರಿಗೆ ವಿದ್ಯೆ ಬರುತ್ತೆ, ಗುರುದೈವ ಬರುತ್ತೆ. ಯಾರೋ ದೊಡ್ಡವರು ಇಂಥವ್ರನ್ನ ಗೌರವಿಸುವಂಥದ್ದು, ವಯಸ್ಕರಾದವ್ರನ್ನ ಅದೇ ಥರ ಧನದ ಅಭಿಲಾಷೆ ಇರುತ್ತೆ. ಧನ ಸಂಪಾದನೆ ದುಡ್ಡು ಸಂಪಾದನೆ ಮಾಡೋದು, ಗೃಹ ಕೃತ್ಯಗಳು ಮಾಡೋದು, ವೆಹಿಕಲ್ಸ್ ಇಟ್ಕೋಬೇಕು ಅನ್ನೋದು, ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಇದು ಮಾಡಬೇಕು, ಮೆಡಿಕಲ್ ಓದುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಅದೇ ಸ್ತ್ರೀ ಜಾತಕದವರು ಶುಕ್ರನ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಶುಕ್ರನ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಭರಣಿ ನಕ್ಷತ್ರದಲ್ಲಿ ಶುಕ್ರ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಅವ್ರದ್ದೇ ಆದ ಒಂದು ಯೋಚನಾ ಕಲ್ಪನೆ ಇರುತ್ತೆ. ನಾವು ಯಾವಾಗಲೂ ಡ್ರಾಮಾ ಮಾಡಬೇಕು, ಫಿಲಮ್ ಆ್ಯಕ್ಟಿಂಗ್ ಮಾಡಬೇಕು, ಸಂಗೀತ ಕಲಿಬೇಕು, ವಿದ್ಯೆ ಕಲಿಬೇಕು, ಇದರಲ್ಲಿ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಭೂಮಿ ತಗೋಬೇಕು, ಐಶ್ವರ್ಯವಂತರಾಗಬೇಕು,
ಕೋರಿಕೆಗಳು ಜಾಸ್ತಿ, ಲೈಂಗಿಕ ಆಸಕ್ತಿ ಜಾಸ್ತಿ, ಇಂಥ ನಕ್ಷತ್ರಗಳಲ್ಲಿರ್ತಾರೆ. ಅದೇ ಶನಿ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ ಲೇಜಿನೆಸ್ ಇರುತ್ತೆ. ಕೋಪ ಬಂದರೆ ತಡ್ಕೊಳ್ಳೋದಕ್ಕಾಗೋಲ್ಲ. ಸರಿ ಮಾತು ಕೂಡ ಹೊರಟು ಮಾತುಗಳಂತ ಆಡಿ ಇದು ಮಾಡ್ತಾರೆ. ಅಂಥ ನಕ್ಷತ್ರ ಆದ್ರೂ ಒಳ್ಳೆ ಗುಣ ಇರುತ್ತೆ. ಅದು ಸ್ವಲ್ಪ ಹೊತ್ತಿದ್ರೂ ಆ ಗುಣ ಎಲ್ಲೆಲ್ಲಿ ಚೇಂಜ್ ಆಗುತ್ತೆ ಅನ್ನೋದು ಕಷ್ಟ ಇರುತ್ತೆ. ಕಷ್ಟ ಜೀವಿಗಳು ಆಗಿರ್ತಾರೆ ಅವರು ಎಲ್ಲ ಕಷ್ಟಕ್ಕೂ ಅನುಭವಿಸೋದಕ್ಕೆ ರೆಡಿಯಾಗಿರ್ತಾರೆ. ಕಷ್ಟ ಸುಖ ಎಲ್ಲ ಹಂಚ್ಕೊಳ್ತಾರೆ. ಧನ ವಿಷಯದಲ್ಲಿ ಅನುಕೂಲವಾಗಿರ್ತಾರೆ. ಅದೇ ಥರ ಸುಖದ ವಿಷಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ತಡ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಅದೇ ಥರ ಬುಧನ ನಕ್ಷತ್ರಗಳಾದ ಆಶ್ಲೇಷ ನಕ್ಷತ್ರ, ಆಮೇಲೆ ರೇವತಿ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಣ್ಣುಮಕ್ಕಳು ಬುಧನ ದಶೆ ತುಂಬ ಬುದ್ಧಿವಂತರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ. ಅವರ ಯೋಚನಾ ಲಹರಿಗಳೇ ಬೇರೆ. ಇನ್ನೊಬ್ಬರಿಗೆ ಬುದ್ಧಿ ಹೇಳೋವಂಥ ಶಕ್ತಿ ಇರುತ್ತೆ. ಯಾರ ಮಾತು ಕೇಳ್ದಿರ ಅವ್ರದ್ದೇ ಆದ ಒಂದು ಸ್ವಂತ ಜವಾಬ್ದಾರಿಯಿಂದ ವರ್ತಿಸೋವಂಥದ್ದು ಇರುತ್ತೆ. ಎರಡನೇ ಮನೆ ವಿದ್ಯೆ ಚೆನ್ನಾಗಿ ಮಾಡುವಂಥ ಆರೋಗ್ಯವಂತರಾಗೂ ಇರ್ತಾರೆ. ಅದೇ ಥರ ಒಳ್ಳೆ ಇದು ಮಾಡಬೇಕು ಅಂದರೆ ಇವರು ಕೇತು ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಮೈ ಹೆಲ್ತ್ ಅಬ್ಸರ್ವೇಷನ್ ಕಡಿಮೆ ಇರುತ್ತೆ. ಸ್ವಲ್ಪ ಸ್ಕಿನ್ನು ಅಲರ್ಜಿ ಇರುತ್ತೆ. ಆ ಮುಖ ನಕ್ಷತ್ರದಲ್ಲಿ, ಮೂಲ ನಕ್ಷತ್ರದಲ್ಲಿ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಇವರು. ಕೇತು ನಕ್ಷತ್ರದಲ್ಲಿ ಅಂದರೆ ಮಖ ನಕ್ಷತ್ರ, ಮೂಲ ನಕ್ಷತ್ರ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಅವ್ರದ್ದೇ ಒಂದು ಥರ ಅಂತ ಇದಾಗಿದ್ಕೊಂಡು ಅವರವರು ಓದು ಇರುತ್ತೆ, ತಿರುಗೋದು ಜಾಸ್ತಿ ಇರುತ್ತೆ. ವಿಶೇಷವಾಗಿ ಅವರು ಸ್ಕಿನ್ ಅಲರ್ಜಿಗಳು, ರಕ್ತದ ತೊಂದರೆಗಳು ಇಂಥದ್ದು ಇರುತ್ತೆ. ಆದರೂ ತಡ್ಕೊಳ್ತಾರೆ. ಮುಖದ ಮೇಲೆ ಒಂಚೂರು ಏನಾದರೂ ಗಾಯನೋ ಅಥವಾ ಮಚ್ಚೆನೋ ಇರುತ್ತೆ. ಒಳ್ಳೆ ವಿದ್ಯಾವಂತರು ಆಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಹಿರಿಯರ ಆಶೀರ್ವಾದ ಯಾವಾಗಲೂ ಪಡೀತಾ ಇರ್ತಾರೆ. ಈಗ ಇದ್ಕೊಂಡು ಈ ಜಾತಕಗಳನ್ನೆಲ್ಲ ಸ್ತ್ರೀ ಜಾತಕದ ಬಗ್ಗೆ ಇವತ್ತು ಇಷ್ಟೊಂದು ಹೇಳಿದೆ. ವಿವರವಾಗಿ ಹೇಳೋಕ್ಕೆ ಸಮಯ ಇರೋಲ್ಲ. ಇನ್ನೊಂದು ದಿನ ಸರಿಯಾದ ವಿವರದಿಂದ ಒಂದೊಂದು ಜಾತಕದವ್ರಿಗೂ ಒಂದೊಂದು ನಕ್ಷತ್ರದಲ್ಲಿ ಹೇಗೆ ಹುಟ್ಟಿದ್ದಾರೆ, ಆ ನಕ್ಷತ್ರದ ಅಧಿಪತಿ ಯಾರು, ಆ ನಕ್ಷತ್ರಕ್ಕೆ ಆ ರಾಶಿ ಅಥವಾ ಲಗ್ನಕ್ಕೆ ಬೇಕಾದ ಅನುಕೂಲಗಳನ್ನು ಹೇಳೋವಂಥ ಚೈತನ್ಯ ನನಗೆ ಬರಲಿ ಅಂತ ನಾನು ದೇವರನ್ನು ಬೇಡಿಕೊಂಡು ಇವತ್ತಿನ ದಿವಸ ಇದನ್ನು ನಿಲ್ಲಿಸ್ತಾ ಇದ್ದೀನಿ.